ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ಅಷ್ಟೇ ಈಜಿ ಆಗಿರುವಂಥ ವೆಜ್ ರೋಲ್ ಅನ್ಬೋದ್ರಿ, ಅಥವಾ ಆಲೂ ರೋಲ್ ಕೂಡ ಅನ್ಬೋದು ನೋಡ್ರಿ. ಬರೀ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಆಲೂ ಫ್ರ್ಯಾಂಕಿ ಅಥವಾ ವೆಜ್ ರೋಲ್ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಣ್ರಿ. ಈ ಥರ ನೀವು ಮಾಡಿಕೊಟ್ರಂದ್ರೆ ದೊಡ್ಡೋರಿಗೆ ಯಾಕ್ರಿ ಸಣ್ಣವ್ರಿಗೆ ಕೂಡ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಈಗಂದ್ರೂ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೈತ್ರಿ, ದಿನ ಏನಪ್ಪ ಮಾಡ್ಬೇಕಂತ ಹೇಳಿ ಟೆನ್ಷನ್ ಇರ್ತೈತಲ್ರಿ. ಆ ಟೆನ್ಷನ್ ಬ್ರೇಕ್ ಹಾಕ್ರಿ, ಈ ರೆಸಿಪಿ ಒಂದ್ಸರ್ತಿ ಮಾಡಿ ನೋಡ್ರಿ, ನೀವು ಮಕ್ಕಳು ಗ್ಯಾರಂಟಿ ಇಷ್ಟಪಡ್ತಾರೆ. ಅಷ್ಟು ಸೂಪರ್ ಟೇಸ್ಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ಆಲೂ ಫ್ರ್ಯಾಂಕಿ ವೆಜ್ ರೋಲ್ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ್ರಿ. ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ಇಲ್ಲಿ ನೋಡ್ರಿ, ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಒಳಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ಅದೇ ರೀತಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡೇನ್ರಿ. ಇದು ಜಸ್ಟ್ ಫ್ರೈ ಆದ ತಕ್ಷಣನೇ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳತ್ತೀನಿ ನೋಡ್ರಿ. ಇವೆರಡು ಚಂದಾಗೆ ಫ್ರೈ ಆಗ್ಬೇಕ್ರಿ. ಬೆಳ್ಳುಳ್ಳಿ ಅನ್ನೋದು ಸ್ವಲ್ಪ ಕೆಂಪು ಕಲರ್ ಆಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ, ಅಂದ್ರೆ ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ. ಇವಾಗ ಇದು ಫ್ರೈ ಆಗೈತ್ರಿ. ಇದೇ ರೀತಿ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೇನ್ರಿ. ಅದ್ರ ಖಾರಕ್ಕೆ ನೋಡಿ ಹಾಕೋರಿ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಕೂಡ ನಾವು ಹಾಕೊಂಡಿವಲ್ರಿ, ಅದಕ್ಕಂತ ಹೇಳಿ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೇನ್ರಿ. ಅದೇ ರೀತಿ ಕುದಿಸಿರುವಂತ 4 ಮೀಡಿಯಂ ಸೈಜಿನ ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕೊಂಡೇನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡಿ ಕ್ವಾಂಟಿಟಿ ಮೇಲೆ ಹಾಕೋಬಹುದ್ರಿ. ಇಲ್ಲಿ ನಾನು 4 ಆಲೂಗಡ್ಡೆನ ಹಾಕೊಂಡೇನಿ ನೋಡ್ರಿ. ಇವಾಗ ಇದನ್ನ ಚಂದಾಗೆ ಫ್ರೈ ಮಾಡ್ಕೊಳ್ಳುವಂತ್ರಿ. ಲೋ ಟು ಮೀಡಿಯಂ ಇಟ್ಟು ಇದನ್ನ ಇದೇ ತರ ಗಂಟಿಲ್ಲಾರ್ದೇನೆ ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ 1/2 ಟೀ ಸ್ಪೂನ್ ಆಗೋಷ್ಟು ಪಾವ್ ಭಾಜಿ ಮಸಾಲ ಹಾಕೊಂಡೇನ್ರಿ. ಅದೇ ರೀತಿ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನ್ರಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ವಂತ್ರಿ. ಇಷ್ಟೇ ನೋಡ್ರಿ, ಏನ್ ಜಾಸ್ತಿ ಮಸಾಲ ಬೇಕಾಗಿಲ್ರಿ. ಮನ್ಯಾಗಿರುವಂತ ಬೇಸಿಕ್ ಪದಾರ್ಥನೇ ಹಾಕಿ ಮಾಡತ್ತೇವ್ ನೋಡ್ರಿ. ಅಷ್ಟೇ ಸಿಂಪಲ್ ರೀ, ಮತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ಒಂದ್ಸರ್ತಿ ಇದನ್ನ ನೀಟಾಗಿ ಕಲ್ಸ್ಕೊಳಮಂತ್ರಿ. 1-2 ನಿಮಿಷ ಬೇಯಿಸ್ಕೊಂಡ್ರ ಸಾಕು ನೋಡ್ರಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಕೂಡ ಹಾಕೊಳತ್ತೀನಿ ನೋಡ್ರಿ. ಕೊತ್ತಂಬರಿ ಹಾಕಂತಡಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳಮಂತ್ರಿ. ನೋಡ್ರಿ, ಈ ತರ ಮಿಕ್ಸ್ ಆಗನ ಇವಾಗ ಇದಕ್ಕ ಲಿಡ್ ಕ್ಲೋಸ್ ಮಾಡಿ 1-2-3 ನಿಮಿಷ ಲೋ ಟು ಮೀಡಿಯಂ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಅಂದ್ರ ಚಂದಾಗೆ ಸ್ವಲ್ಪ ಎಣ್ಣೆ ಬಿಡ್ತೈತ್ರಿ, ಅದಕ್ಕಂತ ಹೇಳಿ ಇದನ್ನ 1-2 ನಿಮಿಷ ಲೋ ಟು ಮೀಡಿಯಂ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಪರ್ಫೆಕ್ಟ್ ಆಗಿ ನಮ್ಗ ಆಲೂ ಸ್ಟಫಿಂಗ್ ಕೂಡ ರೆಡಿ ಆಗೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಮಸ್ತ್ ಆಗಿ ಅಷ್ಟೇ ಸಿಂಪಲ್ ಮಸಾಲ ಹಾಕಿ ಟೇಸ್ಟಿ ಆಗಿರುವಂತ ಆಲೂ ಮಸಾಲ ಇದು ರೆಡಿ ಐತ್ರಿ. ಇದು ಕೋಲ್ಡ್ ಆಗ್ಲ್ರಿ, ಸ್ವಲ್ಪ ಎತ್ತಿ ಸೈಡಿಗೆ ಎತ್ತಿಟ್ಕೊಳ್ವಂತ್ರಿ. ಇಲ್ಲಿ ನೋಡ್ರಿ, ನಾವು ರಾತ್ರಿ ಉಳಿದು ಚಪಾತಿ ಆಗಲಿ ಅಥವಾ ಬೆಳಿಗ್ಗೆ ಫ್ರೆಶ್ ಚಪಾತಿ ಆಗಲಿ ನಿಮ್ಗೆ ಯಾವ ರೀತಿ ಬೇಕಾಗ್ತೈತಲ್ರಿ ಆ ರೀತಿ ತಗೋರಿ. ನಾನಿಲ್ಲಿ ಫ್ರೆಶ್ ಆಗಿರುವಂತಾನೆ ಚಪಾತಿ ತಗೊಂಡಿನ್ರಿ. ಅದೇ ರೀತಿ 1 ಸ್ಪೂನ್ ಆಗೋಷ್ಟು ಸಾಸ್ ಹಾಕೊಂಡಿನ್ರಿ. ಅದೇ ರೀತಿ 1 ಸ್ಪೂನ್ ಆಗೋಷ್ಟು ಮೇಯೋನೀಸ್ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಿಮ್ ಕಡೆ ಪಿಜ್ಜಾ ಸಾಸ್ ಇತ್ತಂದ್ರ ಅದು ಕೂಡ ಹಾಕೋಬಹುದು ನೋಡ್ರಿ. ಇವಾಗ ಏನ್ ನಾವು ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಆಲೂ ಮಸಾಲ, ಅದು ಹಾಕೊಳತ್ತೀನಿ ನೋಡ್ರಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಕ್ಯಾಬೇಜ್ ಕೂಡ ಹಾಕೊಳತ್ತೀನ್ರಿ. ಸಣ್ಣದಾಗಿ ಕಟ್ ಮಾಡಿರುವಂತ ಕ್ಯಾರೆಟ್, ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಕೂಡ ಹಾಕೊಳತ್ತೀನ್ರಿ. ನಿಮ್ ಕ್ಯಾಬೇಜ್ ಇಷ್ಟ ಇಲ್ಲಂದ್ರ ಸ್ಕಿಪ್ ಕೂಡ ಮಾಡ್ಕೋಬಹುದು ನೋಡ್ರಿ. ಅದೇ ರೀತಿ ಇಲ್ಲಿ ನಾನು ಚೀಸ್ ಹಾಕೊಳತ್ತೀನಿ ನೋಡ್ರಿ. ಚೀಸ್ ಹಾಕೊಳ್ಳೋದ್ರಿಂದ ಮಕ್ಳಿಗೆ ಬಹಳ ಇಷ್ಟ ಆಗ್ತದ್ರಿ, ಇಷ್ಟಪಟ್ಟು ತಿಂತಾರಂತ ಹೇಳಿ ಚೀಸ್ ಹಾಕೊಳತ್ತೀನಿ ನೋಡ್ರಿ. ಇವಾಗ ನೋಡ್ರಿ, ಇದು ಪರ್ಫೆಕ್ಟ್ ಆಗಿ ರೆಡಿ ಐತ್ರಿ. ಈ ತರ ಇದನ್ನ ಹೋಲ್ಡ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾನು ಆ ಕಡೆ ತವಾ ಕೂಡ ಬಿಸಿಗೆ ಇಟ್ಕೊಂಡೇನ್ರಿ. ತವಾಕ ಸ್ವಲ್ಪ ಎಣ್ಣೆ ಹಾಕೊಂಡೇನ್ರಿ. ನೀವು ಬಟರ್ ಕೂಡ ಹಾಕೋಬಹುದ್ರಿ. ಬಟರ್ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತೈತಿ ನೋಡ್ರಿ. ಇವಾಗ ಇದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳುಮಂತ್ರಿ. ಜಸ್ಟ್ ಕ್ರಿಸ್ಪಿನೆಸ್ ಇರ್ಲಿ ಅಂತ ಹೇಳಿ ಫ್ರೈ ಮಾಡೋದು ನೋಡ್ರಿ. ಇದಕ್ಕೆ ಬೆಳಗ್ಗೆ ಗಡ್ಬಡಿ ಒಳಗ ಮಕ್ಳಿಗೆ ಏನ್ ಟಿಫಿನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ತಿದ್ರಂದ್ರ ಇದು ಪರ್ಫೆಕ್ಟ್ ಆಗಿರುವಂತ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ಇದನ್ನ 2 ಕಡೆ ಚಂದಾಗೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ, ಈ ತರ. ಅಥವಾ ಮಕ್ಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ಈ ತರ ಮಾಡ್ಕೊಡ್ಬಹುದು ನೋಡ್ರಿ. ಬೆಳಿಗ್ಗೆ ಟಿಫಿನ್ಕ್ಕೂ ಸೈರಿ ಅದ ಸಾಯಂಕಾಲ ಮಕ್ಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸೂಪರ್ ಆಗಿರುವಂತ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನೋಡ್ರಿ. ಇವು ಪರ್ಫೆಕ್ಟ್ ಆಗಿ ರೆಡಿ ಆಗ್ಯಾವ್ರಿ. ನೋಡ್ತಾ ಇರ್ಬೋದ್ರಿ ಕ್ರಿಸ್ಪಿನೆಸ್ ಹೆಂಗ್ ಕಾಣಿಸತೈತಿ ಅಂತ ಹೇಳಿ. ಇವಾಗ ಇದನ್ನ ಸರ್ವಿಂಗ್ ಮಾಡ್ಕೊಳಮಂತ್ರಿ. ನೋಡಿದ್ರೇನೆ ತಿನ್ಬೇಕು ಅನ್ಸತೈತಲ್ರಿ, ಅಷ್ಟು ಟೇಸ್ಟಿ ಆಗಿರುವಂತ
ಆಲೂ ಫ್ರ್ಯಾಂಕಿ ಅನ್ಬೋದ್ರಿ ಅಥವಾ ವೆಜ್ ರೋಲ್ ಅನ್ಬೋದ್ರಿ. ಬಟ್ ಟೇಸ್ಟಿಯಾಗಿರುವಂತ ಐತ್ ನೋಡ್ರಿ. ನೀವು ಕೂಡ ಗ್ಯಾರಂಟಿ ಟ್ರೈ ಮಾಡ್ರಿ. ಸಿಂಪಲ್ ಐತ್ರಿ, ಯಾರು ಬೇಕಾದವರು ಮಾಡ್ಬೋದು ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ ಇಷ್ಟೇ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.